ಅಸೋಸಿಯೇಷನ್ ಹಮ್ಮಿಕೊಂಡಿದೆ. ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಈಗ ದಿನಾಂಕ 10/2025 ಆಗಸ್ಟ್ರಂದು ನಡೆಯುವ ಸುವರ್ಣ ಸಂಭ್ರಮಕ್ಕೆ ತಮ್ಮೆಲ್ಲರಲ್ಲೂ ಸ್ವಾಗತಿಸುತ್ತಾ ಇಲ್ಲಿ ನಮಗೆ ಅವಕಾಶ ಕೊಟ್ಟು ನಮ್ಮ ಅಸೋಸಿಯೇಷನ್ ಬಗ್ಗೆ ತಮ್ಮ ಪತ್ರಿಕೆ ಮೂಲಕ ಬಿತ್ತರಿಸಲು ನಮ್ಮ ಅಧ್ಯಕ್ಷರು ತಮಗೆ ಎಲ್ಲ ರೀತಿಯ ವಿಷಯಗಳನ್ನು ತಿಳಿಸಿದ್ದಾರೆ. ಅವರಿಗೆ ನಾನು ಸಂಘದ ಪರವಾಗಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ. ಸುಮಾರು ಗಂಡು ಮಕ್ಕಳ ಹಾಸ್ಟೆಲ್ನಲ್ಲಿ 33 ಜನ ಇಂಜಿನಿಯರಿಂಗ್ ಇರ್ಬೋದು, MBA ಇರ್ಬೋದು, ಇಂಥ ಹುಡುಗರನ್ನು ನಾವು ಫ್ರೀಯಾಗಿ ಅವರನ್ನು ನಾವು ಸಾಕ್ತಾ ಇದ್ದೇವೆ. ನಾವು ಊರಿನಿಂದ ಬಂದಂತ ಮಕ್ಕಳನ್ನು ನಾವು ಕಲಿಸ್ತಾ ಇದ್ದೇವೆ. ಇದು ಈ ಅಸೋಸಿಯೇಷನ್ನ ಒಂದು ನಾವು ಏನು ಮಾಡಿಕೊಂಡು ಬಂದಿದ್ದೆಲ್ಲ ನಮ್ಮ ಕೆಲಸ. ಹಲವಾರು ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವುದು ಇರ್ಬೋದು, ಅವರನ್ನು ದತ್ತು ಸ್ವೀಕರಿಸುವುದು, ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಕ್ರೀಡೋತ್ಸವ ಇರ್ಬೋದು, ಆಮೇಲೆ ಅಲ್ಲಿಯ ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಸಲ ವಿಶೇಷವಾಗಿ ದಾಸರಹಳ್ಳಿ ವಲಯದಲ್ಲಿ ಆ ಏರಿಯಾದ ಜನರಿಗೆ ನಾವು ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಆಮೇಲೆ ಇದು ರಕ್ತದಾನ ಶಿಬಿರವನ್ನು ಕೂಡ ನಾವು ಅಲ್ಲಿ ಹಮ್ಮಿಕೊಂಡಿದ್ದೀವಿ. ಹೀಗೆ ವರ್ಷದಲ್ಲಿ ಸುಮಾರು 7-8 ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಬರ್ತಾ ಇರ್ತೀವಿ. ನಮ್ಮ ಸಮಾಜಕ್ಕೋಸ್ಕರ ಕ್ರೀಡಾಕೂಟ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈ ಸಲ ಬರುವ ಆಗಸ್ಟ್ 10 ನೆಕ್ಸ್ಟ್ ಭಾನುವಾರ ನಾವು ಅರಮನೆ ಮೈದಾನದ ವೈಟ್ ಪ್ಯಾಟರ್ನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ರಾಜ್ಯದ ಮುಖ್ಯಮಂತ್ರಿಗಳಿಗೂ ವಿನಂತಿಯನ್ನು ಮಾಡಿಕೊಂಡಿದ್ವಿ ಆವತ್ತ ಉದ್ಘಾಟನೆಯನ್ನು ಮಾಡಬೇಕಂತೇಳಿ. ಹಾಗೆ ಉಪಮುಖ್ಯಮಂತ್ರಿಗಳನ್ನು ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅವತ್ತು ನಮ್ಮ ಬಿಲ್ಲವರ ಆಚಾರ ವಿಚಾರಗಳ ಒಂದು ಬುಕ್ಕನ್ನು ಕೂಡ ನಮ್ಮ ಇಲ್ಲೇ ಇದ್ದಾರೆ ಸಾಹಿತಿ, ಅವರು ಬರೆದು ರಚಿಸಿದಂತ ಪುಸ್ತಕವನ್ನು ಅವತ್ತು ನಾವು ಬಿಡುಗಡೆ ಮಾಡಲಿಕ್ಕಿದ್ವಿ. ಹಾಗೆ ಸ್ಮರಣ ಸಂಚಿಕೆಯನ್ನು ಕೂಡ ಬಿಡುಗಡೆ ಮಾಡಲಿಕ್ಕಿದ್ವಿ. ಈ ಬಿಲ್ಲವರ ಆಚಾರ ವಿಚಾರ ಪುಸ್ತಕವನ್ನು ಮಾನ್ಯ DK ಶಿವಕುಮಾರ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ನಮ್ಮ ಸ್ಮರಣ ಸಂಚಿಕೆಯನ್ನು ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾದ UT ಖಾದರ್ ಅವರು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ನಮ್ಮ ಸಮಾಜದ ನಾಯಕರಾದ BK ಹರಿಪ್ರಸಾದ್ ಅವರು ಈ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ನಮ್ಮ ಸಮಾಜದ ಎಲ್ಲ ಶಾಸಕರನ್ನು, ಮಾಜಿ ಶಾಸಕರನ್ನು, ಮಾಜಿ ಮಂತ್ರಿಗಳನ್ನು, ಹಾಗೆ ಸಂಸದರನ್ನು ಕರೆದಿದ್ದೇವೆ. ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನೀವು ಈ ಕಾರ್ಯಕ್ರಮ ನಡೆಯುವಂತಹ ಒಂದು ವಿಷಯವನ್ನು ತಮ್ಮೆಲ್ಲರ ಇದರಲ್ಲಿ ಪತ್ರಿಕೆಯಲ್ಲಿ ಪ್ರಕಟಿಸಬೇಕು. ಹಾಗೆ ನಮ್ಮ ಕಾರ್ಯಕ್ರಮ ನಡೆದ ನಂತರ ನಡೆದಂತ ಕಾರ್ಯಕ್ರಮದ ಎಲ್ಲ ವಿಷಯಗಳನ್ನು ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಬೇಕಂತೇಳಿ ನಾವು ನಿಮ್ಮ ಹತ್ರ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಗೌರವಾಧ್ಯಕ್ಷರು ಎರಡು ಮಾತು. ನಮ್ಮನ್ನು ಅಸ್ಪೃಶ್ಯತೆಯ ಗುಲಾಮಗಿರಿಯಿಂದ ಹೊರಗಡೆ ತಂದು, ಹೇಗೆಂದರೆ ಮಂಗಳೂರಲ್ಲಿ ಗೋಕರ್ಣನಾಥೇಶ್ವರ ಟೆಂಪಲ್ಗೆ 1908ರಲ್ಲಿ ಶಂಕುಸ್ಥಾಪನೆ ಮಾಡಿದ್ದು. 1912ರಲ್ಲಿ ಅದರ ಪ್ರತಿಷ್ಠಾಪನೆ ಆಯಿತು. ಆವತ್ತಿಂದ ಇವತ್ತಿನವರೆಗೆ ನಡೀತಾ ಇದೆ. ಇದರಲ್ಲಿ ನಾವು ಆವತ್ತು ಆ ಗುರುಗಳನ್ನು ಮಂಗಳೂರಿಗೆ ಬರಮಾಡಿಸಿಕೊಂಡ ಸಾಹುಕಾರ ಕೊರಗಪ್ಪ ಮತ್ತು ದೇವಸ್ಥಾನವನ್ನು ಇವತ್ತು ಈ ಮಟ್ಟಕ್ಕೆ, ನಿಮ್ಗೆ ಗೊತ್ತಿರ್ಬೋದು ಮಂಗಳೂರು ದಸರಾ ಈ ಮಟ್ಟಕ್ಕೆ ತಂದಂತಹ ನಮ್ಮ ಸಮಾಜದ ಪ್ರಶ್ನಾತೀತ ನಾಯಕ ಮಾನ್ಯ ಶ್ರೀ ಜನಾರ್ದನ್ ಪೂಜಾರಿಗೆ ನಾವು ಸಂಘದ ಪರವಾಗಿ ನಿಮ್ಮ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈಗ ಅಧ್ಯಕ್ಷರು ಏನು ಹೇಳಿದರು, ನಾವು ಪಕ್ಕ ನಾರಾಯಣ ಗುರುಗಳ ಅನುಯಾಯಿಗಳು. ಮುಖ್ಯವಾಗಿ ಶಿಕ್ಷಣ, ಆರೋಗ್ಯ, ಸಂಘಟನೆ ಮತ್ತು ಮಹಿಳಾ ಸಬಲೀಕರಣ ಇವುಗಳಿಗೆ ನಾವು ಬಹಳ ಪ್ರಾಮುಖ್ಯತೆ ಕೊಡ್ತಾ ಬಂದಿದ್ದೀವಿ 1975ನಿಂದ ಈ ತನಕ. ಈಗ ನಮಗೆ 1975ಇಂದ ಒಂದು 2006ರವರೆಗೆ ಒಂದು 13 ಅಧ್ಯಕ್ಷರು, 18 ಅಧ್ಯಕ್ಷರು ನಮ್ಮ ಸಂಘನ ಮುನ್ನಡೆಸ್ತಾ ಬಂದರು. ಅದೊಂದು ಅವಧಿಗೆ ನಮ್ಮ ಸಂಘ ಒಂದು ಗ್ರೋತ್, ಒಂದು ಬೆಳವಣಿಗೆ.
ಈಗ ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಬೆಳವಣಿಗೆ ಬೇರೆ, ಅಭಿವೃದ್ಧಿ ಬೇರೆ. ಬೆಳವಣಿಗೆ ಇಲ್ಲದೆ ಅಭಿವೃದ್ಧಿ ಕಾಣುವುದು ಕಷ್ಟ. 2006ರವರೆಗೆ ಆದ ಬೆಳವಣಿಗೆಯನ್ನ, ಆ ಗಿಡನ ನಾವು ಈ ಮನುಷ್ಯನ ಕೈಗೆ ಕೊಟ್ಟು, ವೇದಕುಮಾರ್ ಅವರ ಕೈಗೆ ಕೊಟ್ಟು, ಮುಂದೆ ನೀನು ನರಸಪ್ಪ ಇದನ್ನು MG ಸ್ವಲ್ಪ ಲವಲವಿಕೆಯ ವ್ಯಕ್ತಿತ್ವ ಇದು. ಈ ಮನುಷ್ಯ ನಾವು ಯಾರು ನಿರೀಕ್ಷೆ ಮಾಡದಂತಹ ಬೆಳವಣಿಗೆಯನ್ನ, ಅಭಿವೃದ್ಧಿಯನ್ನ ಇವತ್ತು ಮಾಡಿ ತೋರಿಸಿದ್ದಾರೆ. ಇದರಲ್ಲಿ ಬಹಳ ಪತ್ರಕರ್ತರು ನಮ್ಮ ಕಾಂಪ್ಲೆಕ್ಸ್ ನೋಡಿರ್ಬೋದು. ಸರ್ಕಾರ ಕೊಟ್ಟ 1 ಎಕರೆ ಜಮೀನಲ್ಲಿ ನಾವು 1 ಇಂಚು ಕೂಡ ಮಿಸ್ಯೂಸ್ ಮಾಡಿಲ್ಲ. ಯಾವುದೇ ಒಂದು ಟ್ರಸ್ಟ್ ಕೂಡ ನಾವು ನಿರ್ಮಾಣ ಮಾಡಿಲ್ಲ. ಕಂಪ್ಲೀಟ್ ಡೆಮೊಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಸಂಘನ ನಾವು ನಡೆಸ್ತಾ ಬಂದಿದ್ದೀವಿ. ಟ್ರಸ್ಟ್ ಮಾಡಿದ್ರೆ ಅದೊಂದು ಫ್ಯಾಮಿಲಿಗೆ ವಾಲಿದಾಗೆ ಆಗುತ್ತೆ, ಅದನ್ನು ಮಿಸ್ಯೂಸ್ ಮಾಡೋ ಚಾನ್ಸಸ್ ಇದೆ ಅನ್ನೋ ಉದ್ದೇಶದಿಂದ ಡೆಮೊಕ್ರೆಟಿಕ್ ಸಿಸ್ಟಮ್ ಅಲ್ಲಿ ನಾವು ಪ್ರತಿ ವರ್ಷ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ನಾವು ನಡೆಸಿಕೊಂಡು ಬಂದಿದ್ದೀವಿ. 2006ರಿಂದ ಸತತವಾಗಿ ಶ್ರೀಯುತ ವೇದಕುಮಾರ್ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಅನಿಸಿಕೆ ಏನಂದರೆ, ಇನ್ನು ಮುಂದೇನು, ಯಾಕಂದರೆ ಇನ್ನೂ ಸ್ವಲ್ಪ ಶಿಕ್ಷಣ ಸಂಸ್ಥೆಗಳ ಒಂದು ಪ್ರಾರಂಭಿಸುವ ಒಂದು ನಮ್ಮದು ಕನಸಿದೆ. ಆ ಕನಸು ನೆನಸಾಗಬೇಕಾದ್ರೆ ನಮಗೆ ಲ್ಯಾಂಡ್ ಬೇಕು. ಅಲ್ಲಿಗ ನಾವು ಹುಡುಗಿ ಹೆಣ್ಮಕ್ಕಳ ಹಾಸ್ಟೆಲ್ ನಮ್ಮ 1 ಎಕರೆಯಲ್ಲಿ ಆಗದೆ ಪಕ್ಕದಲ್ಲಿ ನೋಬೋ ನಗರ ಅನ್ನೋಲ್ಲಿ ನಾವು ನಿವೇಶನ ಖರೀದಿ ಮಾಡಿ ಅದರಲ್ಲಿ ಹೆಣ್ಮಕ್ಕಳಿಗೆ ಹಾಸ್ಟೆಲ್ ಕಟ್ಟಿದ್ದೀವಿ. ಗಂಡು ಮಕ್ಕಳ ಹಾಸ್ಟೆಲ್ ಇದೇ ಕ್ಯಾಂಪಸ್ಸಲ್ಲಿದೆ. ಅದೇ ರೀತಿ ಶಿಕ್ಷಣ ಸಂಸ್ಥೆಗೂ ಜಾಗಕ್ಕೆ ನಮ್ಮ ಅಧ್ಯಕ್ಷರು ಭಾಳ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಹುಶಃ ನಿಮಗೆ ನಾಡಿದ್ದವರು ಅನೌನ್ಸ್ ಮಾಡಿದ್ರು ಮಾಡ್ಬೋದು, ನಮ್ಮ ಅದೃಷ್ಟ ಕೂಡಿ ಬಂದರೆ. ಅದಾದರೆ ನಾವು ಶಿಕ್ಷಣ ಸಂಸ್ಥೆ ಖಂಡಿತ ನಾವು ಪ್ರಾರಂಭಿಸ್ತೀವಿ. ನಾನಿಷ್ಟೇ ಆಸೆ ಒಂದು ಗೌರವಾಧ್ಯಕ್ಷನಾಗಿ ನಾನು ಮಾಡೋದಂದರೆ ಇದು ಅಷ್ಟು ಸಣ್ಣ ವಿಷಯ ಅಲ್ಲ. ಒಂದು ಸುವರ್ಣ ಮಹೋತ್ಸವದ 50 ವರ್ಷದ ಕಾಲ, ಒಂದು ಅರ್ಧ ಶತಮಾನ. ಇವತ್ತು ನನಗೆ ಪರ್ಟಿಕ್ಯುಲರ್ಲಿ ಈ ಇಳಿ ವಯಸ್ಸಿನ